ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮದಿ ನೋಡಿ. ನೀವೆಲ್ಲರೂ ಕೂಡ ಆರಾಮಿದ್ದೀರ ಅಂತ ಅನ್ಕೊಂತೀನಿ. ಬರ್ರಿ, ಶ್ರೀಶೈಲಕ್ಕೆ ರೆಡಿ ಆಗಿನಿ. ಇನ್ನೂ ಪ್ಯಾಕಿಂಗ್ ಮಾಡಬೇಕು. ನಮ್ಮ ಅರ್ಜುನ ಎಲ್ಲಿಗೆ ಹೋಗ್ತಾ ಐತಿ ಅಂತ ನನ್ನ ಕಾಯಕತ್ತ ತಗೋಬಂದ್ವೀಗ ಹಿಂದಿಂದ ಅಡ್ಡಾಡಕತ್ತಾನ. ಗೊತ್ತಾಯ್ತು ಅವ್ನು ಡ್ರೆಸ್ ಹಾಕೊಂಡಿದ್ದು. ಎಲ್ಲಿಗೆ ಹೋಗ್ತಾ ಐತಿ ನನ್ನ ಬಿಟ್ಟು ಅಂತ. ಹಾಸ್ಪಿಟ್ಲಿಗೆ ಹೋಗಿದ್ದೆ. ಇಷ್ಟೊತ್ತನ ಅಲ್ಲೇ ಕುಂತಿದ್ದೆ ಕಾಯ್ಕೊಂತ. ಅಚ್ಚು ಅಚ್ಚು ಬಾಯ್, ಹೋಗ್ತೀನಿ. ಟಾಟಾ. ಏನು ಹೋಗ್ತೀನೇನು? ಇಲ್ಲೇ ಇರುವ, ನೀವಿಬ್ರು ಇರ್ರೆ ಏನ? ಹೋಗಿ ಊರಿಗೆ ಹೋಗ್ಬಿಡು. ಊರಿಗೆ ಹೋಗ್ತೀನಿ ಅಂತ ಏನ್ ಹೇಳ್ತಿದ್ದಿ? ಹೆಂಗೆ ಹೇಳ್ತಿದ್ದ? ಅಡಿಗೆ ಎಲ್ಲ ಕೆಲಸ ಎಲ್ಲ ಆಗ್ಯಾವ. ರೆಡಿ ಕೂಡ ಆಗಿನಿ. ಜಡಿ ಹಾಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಇಲ್ಲೇ ಬೇಡ, ಆತ ಇರ್ತಾನ, ನಾನು ಹೋಗ್ತೀನಿ ಅಷ್ಟೇ. ಚಿತ್ರಾನ್ನ ಮಾಡೀನಿ. ಒಂದು ಸ್ವಲ್ಪ ಕಟ್ಕೊಂಡು ಹೋಗಕ್ಕ. ಹಂಗೆ ನಮ್ಮ ಮನೆಯವರಿಗೆ ಬಿಳಿ ಅನ್ನ ಐತೆ ನೋಡ್ರಿ, ಹಾಲು ಇದೊಂದು ಸ್ವಲ್ಪ ತೆಗೆದಿದ್ದೀನಿ. ಇದು ಚಿತ್ರಾನ್ನದು ಗೊಜ್ಜು ನೋಡಿ. ಏನಾಚಿ ಹೋಗ್ತೀನಿ, ಬಾಯ್. ಬಟ್ಟೆ ಎಲ್ಲ ಬ್ಯಾಗ್ನಾಗ ಹಾಕೋಬೇಕು, ಸಿಕ್ಕಿಲ್ಲ. ಅಲ್ಲಿ ಒಂದು ಬ್ಯಾಗ್ ತಗೊಂಡು ಏನ್ ಮಾಡಕತ್ತಾರರು? ನನ್ನ ಬಿಟ್ಟು ಎಲ್ಲಿ ಬರ್ತೀರಿ ನೀವು? ನಾವಿಬ್ರು ಹೊತ್ತಿ ಅಚ್ಚಿ ಇರತಿ, ಒಬ್ಬತ್ತ ಇರೋ ಶಾಣೆ ಅಂತ ನಮ್ಮ ಅಚ್ಚಿ ಇರ್ತಾನಂತ. ಎಲ್ಲಿ ಬರ್ತೀರಿ? ಎಲ್ಲಿ ಬರ್ತೀರಿ? ನಂಗೆ ಊರಿಗೆ ಗೊತ್ತಿರ್ಬುಂಡ. ಇನ್ನೊಬ್ಬತ್ತೆ ಇರ್ಬೇಕಂತ. ಚಿನ್ನು ಬರ್ತಾನ ನಿನ್ ಜೊತೆಗೆ? ಓಕೆ, ಇಷ್ಟೇ ನಮ್ಮ ಬಟ್ಟೆ. ಬ್ರಷು, ಪೇಸ್ಟು, ಸಾಬೂನು, ಮತ್ತೆ ಹಾಸ್ಪಿಟ್ಲೆ ಗುಳಿ ಇಸ್ಕೊಂಬಂದಿನಿ ಎಲ್ಲ. ನಿಮ್ಗೆ ಬೇಕಾ? ಯಾವುದು ಇರ್ಲಿ, ಅಲ್ಲಿನೂ ಇರ್ತಾವ, ಇರ್ಲಿ ಅಂತ ಹೇಳಿ ಇಷ್ಟು ಗುಳಿ ತಗೊಂಡು. ನನ್ನ ಬ್ಯಾಗ್ ಇದೆ, ಬ್ಯಾಗ್ ಸೈಡ್ ಬ್ಯಾಗ್ ತರ ಇದೆ. ಅಲ್ಲಿ ಹೋಗಿ ಬ್ಯಾಗ್ ತಗೊಂಡು, ಇದು ನಾನು ಇದಕ್ಕೆ ಹೋದಾಗ ತಗೊಂಡಿದ್ದು, ಇದೇ ತಗೊಂಡಿದ್ದು, ಸೌದತ್ಯಾಗ ತಗೊಂಡು. ಸೈಡ್ ಬ್ಯಾಗ್ ಇದ್ದಂಗೆ ಐತೆ, ಹಂಗ ಬಟ್ಟೆನೂ ನಡೀತದ. ಮತ್ತೆ ನೀರಿನ ಬಾಟ್ಲಿ ತಗೊಂಡು ಜಗ್ಗ. ಅದೇನು ಭಾಳ ನೀರಿನ ಬಾಟ್ಲಿ ತೆಲಿಗೆ ಇಕ್ಕೊಂಡು ಅಂತ ಮತ್ತೊಂದಲ್ಲಿ ಇದ್ರ ಇಕ್ಕೊಂಡು ಹೋಗಿ ಬರ್ತದೆ. ಹುಡ್ದಾಗ ಬೇಕು ಒಂದು ಟವಲ್ ತಲೆ ಕಟ್ಟಿನ ಅದಕ್ಕೆ ಬಿಸಿಲು. ಸರಿ ಆಯ್ತು. ಇದು ಎಷ್ಟು ವರ್ಷದ ಗೊತ್ತಾ? ಧಾರವಾಡದಾಗ ತಗೊಂಡಿದ್ದು. ಕಲರ್ ಅಷ್ಟೇ ಹೋಗ್ಯದ, ಏನೂ ಆಗಿಲ್ಲ. ಸ್ಕಾರ್ಫ್ ಯಾವ್ದು? ಈ ಕಲರ್ ಯಾವ ಕಲರ್? ಚಾಕ್ಲೇಟ್ ಕಲರ್ ಇತ್ತು, ಯಾವ ಕಲರ್ ಇತ್ತು ನೋಡ್ರಿ. ಇಷ್ಟೇ ನನ್ನ ಬ್ಯಾಗ್ ಪ್ಯಾಕ್. ಸೈಡ್ ಬ್ಯಾಗ್ ಸಿಗಲಿಲ್ಲ, ತಗೋಬೇಕು. ನೋಡೋಣ ಅಲ್ಲೇ, ಇಲ್ಲಾಂದ್ರೆ ರಾಯಚೂರಲ್ಲಿ ಏನಂದ್ರೆ ತೊಗೊಂಡ್ರೆ ಬರ್ತದೆ. ಯಾಕಂದರೆ ಇದು ಬ್ಯಾಗು ಮುದ್ರಿ ಇಟ್ಕೊಳಕ್ಕೆ ಬರ್ತದಂತ, ಮೆತ್ತಗೈತಿದ್ದು ಬಟ್ಟೆದು ಬ್ಯಾಗು, ಅದನ್ನು ತೊಗೊಂಡಿನಿ. ಮತ್ತು ಸೆಲ್ಫಿ ಸ್ಟಿಕ್ಕು, ಬ್ರಷು, ಪೇಸ್ಟು, ಒಂದು ಪೌಂಡ್ಸ್ ಪೌಡ್ರ್ ತೊಗೋಬೇಕು. ಇದೇ ಭಾರ ಅನಿಸ್ತದೆ ಇವಾಗ. ಸದ್ಯಕ್ಕೆ ಭಾರ ಇಲ್ಲ, ಒಂದು ಕೈಲಿ ಹತ್ಬೋದು. ಅಲ್ಲಂತೂ ಭಾರ ಅನಿಸ್ತದೆ. ಇನ್ನೇನು ನಾಷ್ಟ ಮಾಡಿ ಹೋಗೋದಷ್ಟೇ. ನನ್ನ ಸಲಾಗಿ ವೇಟಿಂಗ್ ಅವರು, ನಮ್ಮ ತಮ್ಮನ ಎಲ್ಲರೂ. ನೋಡೋಣ ಅಂತ ಅಲ್ಲಿ ಯಾವ ರೀತಿ ವಿಡಿಯೋ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೇರೆ ಏನು ಎಕ್ಸ್ಟ್ರಾ ತೊಗೊತಾ ಇಲ್ಲ ನಾನು, ಯಾಕೆ ಸುಮ್ಮನೆ ವಜ್ಜ ಅಂತೇಳಿ. ನಮ್ಮ ಅರ್ಜುನ್ ನೋಡ್ರಿ ಸಿಟ್ಟಾಗಿ ಹಂಗೆ ಮಕ್ಕೋಣ. ಪಾಪ ಅವ್ನು ಬೇಜಾರು. ಅಚ್ಚೋ ಬಂಗಾರಿ, ನಿನ್ನ ಬಿಟ್ಟು ಊರಿಗೆ ಹೋತು ಅಂತ ಚುಮ್ಮಮ್ಮ ಕಂಪ್ತದಂತ ಗುಂಡಾಣಿ. ಹೌದು,
ಯೋಚನೆ ಮಾಡ್ಕೊಂಡು ಮಕ್ಕಳದವ ಇಬ್ಬರು ಹೋಗ್ತಾರಂತ ಅನ್ಕೊಂಡ ನಾವು. ಇಷ್ಟೊತ್ತಿಗೆ ಎಷ್ಟು ಗಂಟೆ? 8:30 ಆಗಿರ್ಬೋದು. 8:24 ಆಗ್ಯದ. ಬೆಳಗ್ಗೆನೇ ಎದ್ದೀನಿ, 5:30ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇಂಜೆಕ್ಷನ್ ಸಲುವಾಗಿ ಇತ್ತು ವೇಟಿಂಗ್. ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದಿದ್ದೀನಿ. ನಮ್ಮ ಮನೆಯವರು ಅಂಗಡಿಯಲ್ಲಿ ಕೆಲಸ, ಅವ್ರು ಬ್ಯುಸಿ. ಸೊ ನೋಡೋಣಂತ, ಎಲ್ಲ ರೆಡಿಯಾಗಿ ಹೋಗೋ ಮುಂದೆ ಸಿಗ್ತೀನಂತ. ರೆಡಿ ಅಂತ ಆನೆ. ನಮ್ಮ ಮನೆಯವ್ರು ಬೈಕ್ ಬರೋಕ್ಕೆ ಸಿಗ್ತಾ ಇದ್ದಾರೆ, ನನ್ನನ್ನು ಬಿಟ್ಟು ಬರೋಕ್ಕೆ. ಬ್ಯಾಗ್ ಎಲ್ಲ ರೆಡಿ. ಈಗ ಆ ಮನೆಗೆ ಹೋಗಿ ಆಯಿತು, ಹೇಳಿದ್ದೀನಿ. ಮತ್ತೆ ಹೋಗೋ ಮುಂದ ಹೋಗಿ ಬಂದು ಐತೆ, ಕಾಣಲ್ಲ ಅಷ್ಟೆ. ಹೋಗೋಣಂತ. ಇಲ್ಲಿ ನಮ್ಮ ಮನೆಯವರು ನನ್ನ ಬಿಡಾಕೆ ಬರಕತ್ತಾರ. ಯಾಕಂದರೆ ಬಸ್ ಅದಾವು. ಯಾಕಂದರೆ ನಮ್ಮೂರ್ಲಿಂದ ಅವ್ರು ಬಸ್ಸಿಗೆ ಬರ್ತಾರೆ, ನಮ್ಮೂರು ಬಸ್ಸಿಗೆ ಹತ್ತಿದ್ರೆ ಆಯ್ತು ಅಂತೇಳಿ ಹೋಗ್ತಾಯಿದ್ವಿ. ಬಸ್ಸಿಗಂತೂ ಫುಲ್ ಅಂದರೆ ಫುಲ್ ರಶ್ ಇತ್ತು. ಹಾಗಾಗಿ ಮುಂದೆ ಹೋಗಿ ನಮ್ಮೂರ ಹತ್ರ, ಅಂದರೆ ನಮ್ಮೂರು ಬಸ್ ಬರ್ತದಲ್ಲ ಅಲ್ಲಿ ಹೋದ್ರೆ ಆಯ್ತಂತ ಅಲ್ಲಿ ಮಠ ಗಾಡಿ ಮೇಲೆ ಹೋದ್ವಿ. ಎಲ್ಲರೂ ಒಂದೇ ತಲ್ಲಿ ಸೇರಿದರೆ ಬಸ್ಗೆ ಹೋಗ್ಬೋದು ಅಂತೇಳಿ ಎಲ್ಲರೂ ಬಂದ್ವಿ. ರಾಯಚೂರಲ್ಲಿ ನಾನು ವೀಡಿಯೋ ಮಾಡಿದ್ದಿದ್ದು. ಅದಕ್ಕಿಂತ ಮುಂಚೆನೇ ನಮ್ಮೂರು ಕ್ರಾಸ್ ಹತ್ರ ನಾವೆಲ್ಲರೂ, ನಾನು ಬಸ್ ಹತ್ತಿದ್ದೆ. ಅವ್ರ ಬಸ್ ಅಂದರೆ ನಮ್ಮೂರು ಬಸ್ಸು ಮಾನ್ವಿಗೆ ಹೋಗ್ತಾ, ಅಲ್ಲಿಂದ ಮತ್ತೆ ನಾವು ರಾಯಚೂರಿಗೆ ಬಂದು, ಇದು ರಾಯಚೂರಿಂದ ಡೈರೆಕ್ಟ್ ಶ್ರೀಶೈಲಕ್ಕೆ ಹೋಗೋಂಥ ಶ್ರೀಶೈಲಕ್ಕೆ ಹೋಗ್ತದೆ. ಆದರೆ ನಾವು ವೆಂಕಟಾಪುರಕ್ಕೆ ಇಳಿದು ಆಮೇಲೆ ಪಾದಯಾತ್ರೆ ಮಾಡ್ತೀವಿ. ನೋಡಿರಿ, ಫುಲ್ ಜನ, ಎಷ್ಟು ಬೇಕು ಅಷ್ಟು ಜನ.